ಜಿಲ್ಲಾ ಕಾಂಗ್ರೆಸ್ನಲ್ಲಿ ತಣ್ಣಗಾಗಿಲ್ವಾ ಭಿನ್ನಮತ? ತುಮಕೂರಿನಲ್ಲಿ ತಾರಕಕ್ಕೇರಿದ ಮೀಸಲಾತಿ ಕ್ಷೇತ್ರದ ಫೈಟ್. ಕ್ಷೇತ್ರವನ್ನ ಬಿಟ್ಟುಕೊಡುವಂತೆ ಪರಂಗೆ ಶಾಸಕ ರಾಜಣ್ಣ ಸಲಹೆ. ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸರ್ಟಿವ್ನೆಸ್ ಅಂತೀವಲ್ಲ, ಅದ್ರ ಕೊರತೆ ನಮ್ಮಲ್ಲಿ ಬರ್ತದೆ. ಅದು ಹೋಗ್ಬೇಕು. ಪ್ರತಿಸ್ಪರ್ಧಿಗಳಾಗ್ತಾರ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ. ರಾಜಣ್ಣ ಹೇಳಿಕೆಯನ್ನ ಪರೋಕ್ಷವಾಗಿ ಟಾಂಗ್ ಕೊಟ್ರ ಗೃಹ ಸಚಿವರು. ಆಗ್ಬೋದು, ನನಗೆ ಮಧುಗಿರಿಗೆ ವಾಪಸ್ ಹೋಗೋದಕ್ಕೂ ಅವಕಾಶ ಇದೆ ನನಗೆ. ಅದರಿಂದ ಅಲ್ವಾ, ಮಧುಗಿರಿಗೆ ಎಲ್ಲ ಅಪೇಕ್ಷೆ ಪಡ್ತಾರೆ, ಮಧುಗಿರಿಗೆ ಬನ್ನಿ ಅಂತ. ಎಸ್, ತುಮಕೂರು ಜಿಲ್ಲಾ ಕಾಂಗ್ರೆಸ್ ನಾಯಕರಲ್ಲಿ ಒಳಗೊಳಗೆ ಮುಸುಕಿನ ಗುದ್ದಾಟ ಮುಂದುವರಿತಲೇ ಇದ್ದು, ಪರೋಕ್ಷವಾಗಿ ಒಬ್ಬರಿಗೆ ಒಬ್ಬ ನಾಯಕರು ಟಾಂಗ್ ಕೊಟ್ಟಿಕೊಳ್ಳುವುದು ಮುಂದುವರಿತಲೇ ಇದೆ. ಅಲ್ಲದೆ ಜಿಲ್ಲಾ ಕಾಂಗ್ರೆಸ್ ಬಣದಲ್ಲಿ ಬಣ ಬಡಿದಾಟವೂ ಶುರುವಾಗಿದ್ದು, ಪ್ರಭಾವಿ ನಾಯಕರ ನಡುವೆಯೇ ಗುದ್ದಾಟ ಬಯಲಾಗಿದೆ. ಹೌದು, ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮನೆ ಒಡೆದ ಮನೆಯಾಗಿದ್ದು, ಮನೆಯೊಂದು 3 ಬಾಗಿಲು ಎಂಬಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲೆಯಲ್ಲಿ ಸುಮಾರು 6 ರಿಂದ 7 ಮಂದಿ ಕಾಂಗ್ರೆಸ್ ಶಾಸಕರೇ ಇದ್ದು, ನಾಯಕರಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಇನ್ನು ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಪರಂ, ಡಿಕೆಶಿ, ರಾಜಣ್ಣ ಬಣಗಳು ಸೃಷ್ಟಿಯಾಗಿದ್ದು, ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾಯಕರು ಒಟ್ಟಿಗೆ ಕಾಣಿಸಿಕೊಳ್ಳುವುದರಿಂದ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕಳೆದ ತಿಂಗಳ ಹಿಂದೆ ಹೇಮಾವತಿ ಕಾಮಗಾರಿ ವೀಕ್ಷಣೆಗೆ ಡಿಕೆ ಶಿವಕುಮಾರ್ ಬಂದಿದ್ದ ವೇಳೆ ಜಿಲ್ಲಾ ಕಾಂಗ್ರೆಸ್ ನಾಯಕರು ಎಲ್ಲರೂ ಭಾಗಿಯಾಗಿರಲಿಲ್ಲ. ಇದಾದ ಬಳಿಕ ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ದಸರಾವನ್ನ ಆಯೋಜನೆ ಮಾಡಲಾಗಿತ್ತು. ಆದರೆ ದಸರಾ ಅಂಗವಾಗಿ ಒಂದು ದಿನ ಕಾರ್ಯಕ್ರಮದಲ್ಲಿ ಮಾತ್ರ ರಾಜಣ್ಣ, ವೆಂಕಟೇಶ್ ಅವರು ಕಾಣಿಸಿಕೊಂಡಿದ್ದು ಬಿಟ್ರೆ, ಜಂಬೂ ಸವಾರಿ ದಿನದಂದು ರಾಜಣ್ಣ, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ, ಕುಣಿಗಲ್ ಶಾಸಕ ರಂಗನಾಥ, ಪಾವಗಡ ಶಾಸಕ ವೆಂಕಟೇಶ್ ಅವರು ಕಾಣಿಸಿಕೊಂಡಿರಲಿಲ್ಲ. ಎಲ್ಲೋ ಒಂದ್ ಕಡೆ ಸಚಿವ ಪರಮೇಶ್ವರ್ ಮೇಲೆ ಜಿಲ್ಲಾ ನಾಯಕರು ಮುನಿಸಿಕೊಂಡಿದ್ದಾರೆ. ಅಲ್ಲದೆ ಪರಮೇಶ್ವರ್ ಹಾಗೂ ರಾಜಣ್ಣ ನಡುವೆ ಮನಸ್ತಾಪ ಇದ್ಯಾ ಎಂಬ ಗುಸುಗುಸು ಮಾತುಗಳು ಕೇಳಿಬಂದಿತ್ತು. ಇದೀಗ ಆ ಮಾತಿಗೆ ನಾಯಕರ ಹೇಳಿಕೆಗಳು ಬಲ ಕೊಡ್ತಾ ಇವೆ. ಹೌದು, ಕಳೆದ 2-3 ದಿನಗಳ ಹಿಂದೆಯಷ್ಟೇ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ವಿಚಾರಗೋಷ್ಠಿಯಲ್ಲಿ ಮಾತನಾಡಿದ ರಾಜಣ್ಣ, ಮೀಸಲಾತಿ ಕ್ಷೇತ್ರವನ್ನ ಪರಮೇಶ್ವರ್ ಅವರು ಬಿಟ್ಟುಕೊಡ್ಲಿ ಎಂಬ ಮಾತುಗಳನ್ನ ಹೇಳಿದ್ರು. ರಾಜ್ಯದಲ್ಲಿ ಅಹಿಂದ ನಾಯಕರು ಹೆಚ್ಚಾಗಿದ್ದಾರೆ, ಹೀಗಾಗಿ ಕೆಲವರು ಮೀಸಲಾತಿ ಕ್ಷೇತ್ರವನ್ನ ತ್ಯಾಗ ಮಾಡಬೇಕು. ಪರಮೇಶ್ವರ್ ಸಾಹೇಬ್ರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯನ್ನ ಬಿಟ್ಟು ಬೇರೆ ಕಡೆ ನಿಂತ್ಕೊಳ್ಳಿ, ಇದರಿಂದ ಇನ್ನೊಬ್ಬರಿಗೆ ಸಹಾಯ ಆಗತ್ತೆ ಅಂತ ರಾಜಣ್ಣ ಪರಮೇಶ್ವರ್ಗೆ ಪರೋಕ್ಷವಾಗಿ ತಿವಿದಿದ್ರು. ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಬರಬೇಕು. ಈಗ ನಮ್ಮ ವಾಸವರು ಹೇಳಿದ್ರೆ 8 ಜನ ಇದ್ದಾರೆ MLAಗಳು, ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬರು ಯಾಕೆ ಅವರು ಜನರಲ್ ಕಾನ್ಫರೆನ್ಸಿಂಗ್ ಇಲ್ಲಿ ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರಿಗೆ ಸಹಾಯ ಆಗಲ್ಲ. ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬರ್ತದೆ. ಎಲ್ಲರೂ ನಾವೇ ಪಡ್ಕೊಂಡು ಕೂತಾವಲ್ಲೇ ಹಾಗೆ. ಈಗ ರಂಗನಾಥ್ ಸಾಹೇಬರು ಚಿತ್ರದುರ್ಗಕ್ಕೆ ಲೋಕಸಭೆಗೆ ನಿಲ್ಲಿಲ್ಲ, ಅದು BL ಗೌಡ ಸೋಲಿಸಿದ್ರು. BL ಗೌಡ ಅಂತಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ. ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸರ್ಟಿವ್ನೆಸ್ ಅಂತೀವಲ್ಲ, ಅದ್ರ ಕೊರತೆ ನಮ್ಮಲ್ಲಿ ಬರ್ತದೆ. ಅದು ಹೋಗ್ಬೇಕು. ಇದು ರಾಜಕಾರಣದಲ್ಲಿ ಮತ್ತೆ ಬೇರೆ ಯಾವುದರಲ್ಲೇ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿ ಇದ್ದಾಗ ಮಾತ್ರ ಸರ್. ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತು. ಯಾರು ಹಿಂದೆ ಹೋಗ್ತಾರೆ ಹಿಂದಿಗೆ ಹೊರಟಾಗ್ತಾನೆ, ಯಾರು ಮುಂದಕ್ಕೆ ಹೋಗ್ತಾರೆ ಹೆಂಗೋ ಹಾಗೆ ಈಗ ಇದು ಮಾಡ್ಕೊಂಡು ಅವರು ಕೂಡ ಮುಂದುವರಿತು. ಈ ನಮ್ಮ ಹುಲಿ ನಾಯಕರು ಅವ್ರು ಧಾರವಾಡ ಜಿಲ್ಲೆಯಿಂದ ಬಂದು ನಮ್ಮ ಹಾಸ್ಪಿಟಲ್ ಇದ್ರು. ಅವರು ಇವತ್ತು ಒಂದು ದೊಡ್ಡ ಕಾಲೇಜನ್ನ ಮಾಡಿಸಿದ್ರು. ನಾವೆಲ್ಲ ಹೆಮ್ಮೆ ಪಡ್ಬೇಕು, ನಾವೆಲ್ಲ ಹೆಮ್ಮೆ ಪಡ್ಬೇಕು. ಅದರಿಂದ ಸುಮಾರು 1000 ಜನ ವಿದ್ಯಾರ್ಥಿಗಳು ವಿದ್ಯಾವಂತ ಆಗ್ತಾರೆ.
ಹೌದಲ್ವಾ? ಅವರು ಆ ಒಂದು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳದೆ ಇರೋದು ಏನು ಸಾಧನೆ ಮಾಡೋಕ್ಕಾಗ್ತದೆ. ಹಾಗೆ ನಮ್ಮಲ್ಲಿ ಯಾರೇನು ಶಕ್ತಿನಲ್ಲಿ ಯಾರೇನು ಕಡಿಮೆ ಇಲ್ಲ, ಎಲ್ರಿಗೂ ಕೂಡ ಭಗವಂತ ಬುದ್ಧಿಶಕ್ತಿ ಎಲ್ಲ ಶಕ್ತಿನೂ ಸಮಾನ ಕೊಟ್ಟಿರ್ತಾರೆ. ಆದ್ರೆ ಅದನ್ನು ನಾವು ಸದುಪಯೋಗ ಪಡಿಸುವಂತಕ್ಕಂಥ ಪ್ರಯತ್ನಗಳು ನಮ್ಮಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ವಿಷಾದಕರವಾದಂತಹ ಸಂಗತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ. ಇದೀಗ ರಾಜಣ್ಣ ಅವರ ಹೇಳಿಕೆಗೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದು, ರಾಜಣ್ಣ ಅವರ ಸಲಹೆಯನ್ನ ಒಪ್ಕೊಳ್ತಾನೆ, ಒಳ್ಳೆಯ ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ನಾನು ಮಧುಗಿರಿ ಕ್ಷೇತ್ರದಲ್ಲಿ ನಿಂತು ಗೆದ್ದಿದ್ದೆ, ಬಳಿಕ ಅದು ಜನರಲ್ ಕ್ಯಾಟಗರಿ ಕ್ಷೇತ್ರ ಆಯ್ತು. ಆದ್ರೆ ಈಗ ರಾಜಣ್ಣ ಅವರು ಮಧುಗಿರಿಯಿಂದ ನಿಂತ್ಕೊಂಡು ಗೆದ್ರು. ನಾನು ವಾಪಸ್ ಮಧುಗಿರಿಗೆ ಹೋಗಲು ಅವಕಾಶ ಇದೆ. ಜೊತೆಗೆ ತುಮಕೂರಿನಲ್ಲಿ ನಾನು ಸ್ಪರ್ಧೆ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ರಾಜಣ್ಣ ಅವರು ಹೀಗೆ ಹೇಳಿರಬಹುದು ಎನ್ನುತ್ತಾ ನಗುತ್ತಲೇ ಪರೋಕ್ಷವಾಗಿ ರಾಜಣ್ಣಗೆ ಟಾಂಗ್ ಕೊಟ್ಟಿದ್ದು, ಇದೀಗ ತುಮಕೂರು ಜಿಲ್ಲಾ ಕಾಂಗ್ರೆಸ್ನ ಬೇಗುದಿಗೆ ಸ್ಪಷ್ಟ ಚಿತ್ರಣ ಸಿಕ್ಕಂತಾಗಿದೆ. ಇಲ್ಲ RSS ವಿಚಾರ ಅಂತ ಬಂದಾಗ ಈ ಮುಸ್ಲಿಂ ರೋಡಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅವರು ಕೂಡ ಪರ್ಮಿಷನ್ ತಗೊಂಡ್ಬಿಡ್ತಾರ ಅನ್ನೋಂಥ ಮಾತುಗಳನ್ನೆಲ್ಲವೂ ಕೂಡ ಮಾತಾಡಿದ್ದಾರೆ. ನಾನು ಅದನ್ನು ಗಮನಿಸಿದೆ, ನಾನು ಗಮನಿಸಿದ್ದೀನಿ. ತಮಗೂ ಸಲಹೆ ಕೊಟ್ಟಿದ್ದಾರೆ ಸರ್ ಬೇರೆ ಕ್ಷೇತ್ರದಿಂದ? ಹೌದು, ಭಾಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು 84ರಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ KH ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತರು. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಲಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶೆಡ್ಯೂಲ್ ಕಾಸ್ಟು ಲೀಡರ್ ಆಗಿ. ಆದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಪಾರ್ಲಿಮೆಂಟಲ್ಲಿ ಗೆದ್ದರು. ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು. ನಾನೇ 20 ವರ್ಷ ನಾನೇ ಪ್ರತಿನಿಧಿಸ್ತಿದ್ದೆ. ಜನರಲ್ ಆಯಿತು. ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೊರಟಗೆರೆಗೆ ಬಂದೆ. ರಾಜಣ್ಣ ಅವರು ಅಲ್ಲಿಗೆ ಕೇಳಿದ್ರು, ಮಧುಗಿರಿಗೆ ಜನರಲ್ ಆಯ್ತಲ್ಲ, ಅವರು ST ಸಮುದಾಯ ಆದರೂ ಕೂಡ ಅವರು ಜನರಲಕ್ಕೆ ಕೇಳಿದರು, ಟಿಕೆಟ್ ಕೊಟ್ಟದ್ದು ಪಕ್ಷ, ಗೆದ್ದರು. ಈಗ ನನಗೆ ಅವರು ಸಲಹೆ ಕೊಟ್ಟಿದ್ದಾರೆ, ಅದೇ ಥರ ನೀವು ಮಾಡಿ, ಸೊ ದಟ್ ಇನ್ನೊಂದು ಸೀಟು ಬಂದರೆ ಶೆಡ್ಯೂಲ್ ಕಾಸ್ಟ್ ಸೀಟಿಗೆ ಬಿಟ್ಕೊಟ್ರು, ಅವರು ಗೆದ್ದು ನೀವು ಗೆದ್ದರೆ ಇನ್ನೊಂದು ಶೆಡ್ಯೂಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಆ ಉದ್ದೇಶದಲ್ಲೇ ಹೇಳಿದ್ದಾರೆ. ಆಗ್ಬೋದು, ನನಗೆ ಮಧುಗಿರಿಗೆ ವಾಪಸ್ ಹೋಗೋದಕ್ಕೂ ಅವಕಾಶ ಇದೆ ನನಗೆ. ಅದರಿಂದ ಅಲ್ವಾ, ಮಧುಗಿರಿಗೆ ಎಲ್ಲ ಅಪೇಕ್ಷೆ ಪಡ್ತಾರೆ, ಮಧುಗಿರಿಗೆ ಬನ್ನಿ ಅಂತ. ಪ್ರತಿಸ್ಪರ್ಧಿಗಳಾಗ್ಬಿಡ್ತೀರಾ ಸರ್? ಪ್ರತಿಸ್ಪರ್ಧಿಗಳೇನಾದ್ರು ಆಗ್ಬಿಡ್ತೀರಾ? ಇಲ್ಲ ರೀ, ಆ ಥರ ಏನಿಲ್ಲ. ಅವ್ರು ಹೇಳಿದ್ದಾರೆ, ಒಂದು ಒಳ್ಳೆ ಸಲ ಹೇಳಿದ್ದಾರೆ. ಅವ್ರದ್ದು ಉದ್ದೇಶ ಬಹುಶಃ ತುಮಕೂರಿಗೆ ನಾನು ಹೆಚ್ಚು ಈಗ ತುಮಕೂರಿಗೆ ಓಡಾಡ್ತಾ ಇದ್ದ, ದಸರಾ ಎಲ್ಲ ಮಾಡಿದ್ವಿ, ಅದಕ್ಕೆ ತುಮಕೂರಲ್ಲಿ ನಿಲ್ಲಿ ಅಂತ ಅನ್ನೋ ಥರ ಏನೋ ಹೇಳಿರ್ಬೋದೇನೋ, ಗೊತ್ತಿಲ್ಲ, ನಾನಿನ್ನೂ ಮಾತಾಡಿಲ್ಲ. ಇಟ್ಸ್ ಅ ಗುಡ್ ಸಜೆಷನ್. ಅದೇನೇ ಆಗ್ಲಿ, ರಾಜಣ್ಣ ಸಚಿವ ಸ್ಥಾನವನ್ನ ಕಳೆದುಕೊಂಡ ಮೇಲೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿ ಹೆಚ್ಚಾದಂತೆ ಕಾಣ್ತಾ ಇದೆ. ಪರಮೇಶ್ವರ್ ಹಾಗೂ ರಾಜಣ್ಣ ನಡುವೆ ಇದೀಗ ಮೀಸಲಾತಿ ಕ್ಷೇತ್ರಕ್ಕಾಗಿ ಫೈಟ್ ಶುರುವಾದಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈ ಮುಸುಕಿನ ಗುದ್ದಾಟ ಇಬ್ಬರು ನಾಯಕರ ನಡುವೆ ಅಷ್ಟೇ ಅಲ್ಲದೆ ಜಿಲ್ಲೆಯ ನಾಯಕರ ನಡುವೆಯೂ ಮತ್ತಷ್ಟು ಒಳ ಬೇಗುದಿ ಹೆಚ್ಚಾಗುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ನಾಯಕರಲ್ಲಿ ಒಳ ಬೇಗುದಿ ಯಾವ ಮಟ್ಟಕ್ಕೆ ಹೋಗಲಿದೆ, ನಾಯಕರ ಗುದ್ದಾಟಕ್ಕೆ ಹೈಕಮಾಂಡ್ ಮದ್ದು ಅರಿಯುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.